ನಮಸ್ಕಾರ, ನಾನು ಶುಭಾ. ಮಳೆಗಾಲದಲ್ಲಿ ಬಟ್ಟೆ ಒಣಗ್ಸೋಕ್ಕೆ ಜಾಗ ಇಲ್ಲ ಅನ್ಕೊತಾ ಇದ್ದೀರಾ? ಹಳೇ ಬಳೆಗಳಿದ್ರೆ ಸಾಕು, ನಿಮ್ಮ ಇಡೀ ಬಟ್ಟೆಗಳನ್ನೂ ಒಣಗಿಸ್ಕೋಬೋದು. ನೋಡಿ, ಹ್ಯಾಂಗರ್ ಒಂದು ತಗೊಂಡಿದ್ದೀನಿ. ಹಳೇದು ಮೆಟಲ್ ಬಳೆ ನಾನು ಯೂಸ್ ಮಾಡ್ತಾ ಇಲ್ಲ, ಆ ದಪ್ಪ ಇರೋ ಮೆಟಲ್ ಬಳೆ ತಗೊಂಡಿದ್ದೀನಿ. ಮನೇಲಿ ಯಾವುದನ್ನ ಹಳೇದು ಮೆಟಲ್ ಬಳೆ ಇದ್ರೆ ಅದು ತಗೊಂಡು ದಪ್ಪ ದಾರದಲ್ಲಿ ಸೇಮ್ ವಿಡಿಯೋದಲ್ಲಿ ನಾನು ಹೆಂಗೆ ತೋರಿಸಿದ್ದೀನಿ ಹಂಗೆ ಗಂಟು ಹಾಕ್ಕೊಂಡು ತಗೋಬೇಕು. ಉದ್ದಕ್ಕೆ ಒಣಗಿಸಿದೀವಿ ಅಂತಂದರೆ ಜಾಸ್ತಿ ಪ್ಲೇಸ್ ಬೇಕಾಗುತ್ತಲ್ವಾ? ನಿಮಗೆ ಜಾಸ್ತಿ ಬಟ್ಟೆ ಇದ್ದಾಗ ಪ್ಲೇಸ್ ಸಾಕಾಗಲ್ಲ. ಆ ಟೈಮಲ್ಲಿ ನೋಡಿ, ಈ ಥರ ಹ್ಯಾಂಗರ್ಗೆ ಹಾಕಿ ಒಣಗಿಸಿದ್ದೀರಂದರೆ ತುಂಬ ಪ್ಲೇಸ್ ಉಳಿಯುತ್ತೆ. ಜಾಸ್ತಿ ಬಟ್ಟೆಗಳನ್ನು ನಾವು ಒಣಗಿಸ್ಕೋಬೋದು ಕಮ್ಮಿ ಪ್ಲೇಸಲ್ಲಿ. ಬೀರುವಲ್ಲಿ ಅಷ್ಟೇ ಒಂದೊಂದ್ಸತಿ ಜಾಗ ಇರಲ್ಲ, ಕಬೋರ್ಡಲ್ಲೋ ಬೀರುವಲ್ಲಿ. ಆ ಟೈಮಲ್ಲಿ ಬೇಕಾದರೆ ಇದನ್ನ ಈ ಥರ ಟೀ ಶರ್ಟ್ಸ್ ಹಾಕ್ಬಿಟ್ಟು ಯೂಸ್ ಮಾಡ್ಕೋಬೋದು ನೀವು. ನೋಡಿ, ಸೇಫ್ಟಿ ಪಿನ್ನು ನಾವು ಈ ಥರ ಇಟ್ಬಿಟ್ಟಿರ್ತೀವಲ್ಲ, ನಮ್ಗೆ ಯಾವುದನ್ನ ಒಂದು ಚಿಕ್ಕದು ಬೇಕಂದರೆ ಎಲ್ಲ ತೆಗೆದುಬಿಟ್ಟು ಆ ಚಿಕ್ಕದು ಎತ್ಕೋಬೇಕಾಗಿರುತ್ತೆ. ಅದ್ರ ಬದಲು ನೀವು ಹಳೇದು ಯಾವುದನ್ನ ನಿಮ್ಮ ಮನೇಲಿ ಮೆಟಲ್ ಬಳೆ ಇದ್ದರೆ ಆ ಬಳೆಗೆ ಹಾಕ್ಬಿಟ್ಟು ಸೇಫ್ಟಿ ಪಿನ್ನಿಗೆ ಇಟ್ಬಿಟ್ರೆ ನೋಡಿ, ಅಕಸ್ಮಾತಾಗಿ ನಿಮಗೆ ಚಿಕ್ಕದು ಬೇಕಂದ್ರೂ ನೀವು ತೆಗ್ದು ಯೂಸ್ ಮಾಡಿಕೊಂಡು ಮತ್ತೆ ಅದರೊಳಗಡೆನೆ ಹಾಕಿ ಇಟ್ಬಿಡ್ಬೋದು. ಈ ಥರ ಇಡೋದ್ರಿಂದ ಹ್ಯಾಂಗರ್ಗೆ ಒಂದು ಬಳೆ ಹಾಕ್ಕೊಂಡಿದ್ದೀನಿ, ಮೆಟಲ್ ಬಳೆ ದಪ್ಪ ಇರಬೇಕು. ಇಲ್ಲ ಗೋಟ್ ಬಳೆ, ಇಲ್ಲ ಪ್ಲಾಸ್ಟಿಕ್ದು ದಪ್ಪ ಬಳೆ ಬರುತ್ತಲ್ಲ, ಆ ಬಳೆ ಬೇಕಾದರೂ ತಗೋಬೋದು ನೀವು, ಸಣ್ಣ ಇರಬಾರ್ದು. ನೋಡಿ, ಹ್ಯಾಂಗರ್ಗೆ ಸೀರೆ ಹಾಕಿ ನಮಗೆ ಪ್ಲೇಸೇ ಸಾಕಾಗಲ್ಲ ಅಲ್ಲ ಬೀರುವಲ್ಲಿ, ಕಬೋರ್ಡಲ್ಲಿ, ಅವಾಗ ಈ ಥರ ಅರೇಂಜ್ ಮಾಡ್ಕೋಬೋದು. ಹ್ಯಾಂಗರ್ಗೆ ಒಂದು ಬಳೆ ಮತ್ತು ಅದಕ್ಕೊಂದು ಹ್ಯಾಂಗರು ಹಿಂಗೆ ಹಾಕಿಟ್ಬಿಟ್ರೆ ನಮಗೆ ತುಂಬ ಕಮ್ಮಿ ಪ್ಲೇಸಲ್ಲಿ ಜಾಸ್ತಿ ಸೀರೆಗಳಿಡ್ಬೋದು. ಹ್ಯಾಂಗರ್ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಮೆಟಲ್ ಬಳೆ ಹಳೇವು. ಇದೇನು ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಒಂದೊಂದು ಬಳೆ ನಾವು ಯೂಸ್ ಮಾಡಲ್ಲ, ತಗೊಬಿಟ್ಟಿರ್ತೀವಿ, ಆದರೆ ಮತ್ತೆ ಅದನ್ನು ಯೂಸ್ ಮಾಡಲ್ಲ ಅಂತ ಬಳೆ ನೀವು ಯೂಸ್ ಮಾಡ್ಕೋಬೋದು. ಮತ್ತು ದಪ್ಪ ದಾರದಲ್ಲಿ ಮೇಲೆ ಹ್ಯಾಂಗರ್ಗೆ ಕಟ್ಬಿಟ್ಟಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಮತ್ತು ಎರಡೆರಡು ಬಳೆಗೆ ಮಧ್ಯದಲ್ಲಿ ಮತ್ತು ದಪ್ಪ ದಾರದಲ್ಲೇ ಗಂಟು ಹಾಕ್ಕೋಬೇಕು. ಸೇಮ್ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಹಾಗೆ ಟೈಟಾಗಿ ಗಂಟು ಹಾಕ್ಕೊಬಿಟ್ಟು ಎಕ್ಸ್ಟ್ರಾ ದಾರ ಕಟ್ ಮಾಡ್ಕೊಬಿಟ್ಟಿದ್ದೀನಿ. ನೋಡಿ, ಎಲ್ಲ ಬಳೆಗಳಿಗೂ ಸೇಮ್ ಹಂಗೆ ಗಂಟು ಹಾಕ್ಕೊಂಡಿದ್ದೀನಿ ದಾರದಲ್ಲಿ. ನಮಗೆ ವೇಲುಗಳು ಇಡೋಕ್ಕೆ ಜಾಗ ಇರಲ್ಲ, ಮತ್ತು ಸಿಕ್ಕೋದಿಲ್ಲ ಬೇಗ, ಆ ಡ್ರೆಸ್ ಮ್ಯಾಚಿಂಗ್ ವೇಲೇ ಸಿಕ್ಕಲ್ಲ. ಈ ಥರ ಇಟ್ಬಿಟ್ರೆ ಅಂತೂ ನಿಮಗೆ ಎಲ್ಲ ವೇಲು ಒಂದೇ ಕಡೆ, ಬೇಕಾದಾಗ ನೀವು ಬಳಸ್ಕೊಂಡು ಮತ್ತೆ ಅದರಲ್ಲೇ ಇಡ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಹಳೇದೊಂದು ಮೆಟಲ್ ಬಳೆ ತಗೊಂಡಿದ್ದೀನಿ ನೋಡಿ, ಇದನ್ನು ಕಟ್ ಮಾಡಿಬಿಡಿ, ಕತ್ರಿಯಲ್ಲಿ ಕಟ್ ಮಾಡಿಬಿಡಿ. ತುಂಬ ಸುಲಭವಾಗಿ, ನೀವು ಕಷ್ಟನೇ ಪಡೆದಿರಾ ಒಂದು ಒಳ್ಳೆ ಆರ್ಗನೈಸರ್ ರೆಡಿ ಆಗುತ್ತೆ. ನೋಡಿ, ಇದನ್ನು ಮೊಳೆಗೆ ನೇತಾಕಿಟ್ಬಿಟ್ರೆ ನೀವು ಎಲ್ಲಿಂದನ್ನ ಬಂದ ತಕ್ಷಣ ಕೀಸ್ ಎಲ್ಲಂದರೆ ಅಲ್ಲಿ ಬಿಸಾಕೋ ಬದಲು ಹಿಂಗೆ ನೇತಾಕಿಟ್ಬಿಟ್ರೆ ನಮಗೆ ತುಂಬ ಸುಲಭವಾಗಿ ಒಂದೇ ಕಡೆ ಸಿಗುತ್ತೆ. ಒಂದು ಸ್ವಲ್ಪ ಮೆಟಲ್ ಬಳೆ ತಗೊಂಡಿದ್ದೀನಿ ನೋಡಿ, ಇದನ್ನು ನೀವು ಪ್ಲಾಸ್ಟರಲ್ಲಿ ಮೆತ್ತಿಸ್ಬಿಡ್ಬೋದು. ಇಲ್ಲ ನಮಗೆ ಪ್ಲಾಸ್ಟರ್ ಬೇಡ, ನಮ್ಮ ಮನೇಲಿ ಇಲ್ಲ, ನಾವು ದಾರದಲ್ಲಿ ಗಂಟಾಕ್ತೀವಿ ಅನ್ನೋರು, ಫಸ್ಟಲ್ಲಿ ನಾನು ತೋರಿಸಿದ್ನಲ್ಲ ದಪ್ಪ ದಾರನೇ ತಗೊಂಡು ಮಧ್ಯದಲ್ಲಿ ದಾರದಲ್ಲಿ ಗಂಟು ಬೇಕಾದರೆ ಹಾಕ್ಕೊಬಿಡ್ಬೋದು. ನಾನು ಪ್ಲಾಸ್ಟರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಹಿಂಗೆ ಉದ್ದಕ್ಕೆ ಒಂದಕ್ಕೊಂದು ಹಿಂಗೆ ಉದ್ದಕ್ಕೆ ಪ್ಲಾಸ್ಟರಲ್ಲಿ ಮೆತ್ತಿಸ್ಕೊಂಬಂದಿದ್ದೀನಿ. ನಮ್ಮ ಮನೆಯಲ್ಲಿ ಸಾಕ್ಸ್ ಏನು ಮಾಡ್ತೀವಿ, ಮಕ್ಕಳದಾಗಲಿ ದೊಡ್ಡವ್ರದ್ದು, ಇಲ್ಲಂದರೆ ಅಲ್ಲಿ ಬಿಸಾಕ್ಬಿಟ್ಟಿರ್ತೀವಲ್ಲ, ಈ ಥರ ಸಾಕ್ಸ್ ಅದರೊಳಗಡೆ ಇಟ್ಬಿಟ್ಟು ನೀವು ಬೀರುವಲ್ಲಿ ಒಂದು ಸೈಡ್ ಈ ಥರ ನೇತಾಕಿಟ್ಬಿಟ್ರೆ ನಮಗೆ ಬೇಗನೆ ಸಾಕ್ಸ್ ಒಂದೇ ಕಡೆ ಸಿಗುತ್ತೆ. 1 ಲೀಟರ್ ಬಾಟಲ್ ಅಂತೂ ನಾವು ಬಿಸಾಕ್ತೀವಲ್ಲ, ಮೇಲೆ ಭಾಗ ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ. ಮತ್ತು ಮೇಲೆಯಿಂದ ಕೆಳಗಡೆಗೆ ಒಂದು ಸತಿ ಕಟ್ ಮಾಡ್ಕೊಬಿಡಿ. ಟೀ ಕಪ್ಸು ನಾವು ಶೆಲ್ಫ್ ಮೇಲೆ ಜೋಡಿಸಿರ್ತೀವಲ್ಲ, ಅದ್ರ ಮೇಲೆಲ್ಲ ಧೂಳೆಲ್ಲ ಬೀಳ್ತಾ ಇರುತ್ತೆ. ಅಕಸ್ಮಾತಾಗಿ ಮಕ್ಕಳಾಗಲಿ ನಾವಾಗಲಿ ಮುಟ್ಟರೆ ಆ ಕಪ್ಸ್ ಕೆಳಗೆ ಬಿದ್ದೋಗಿ ಒಡೆದೋಗುತ್ತಂತ ಭಯ ಇರುತ್ತಲ್ವಾ. ನೀವು ಈ ಥರ ಮೇಲೆ ಭಾಗನೂ ಟೈಟಾಗಿ ಹಾಕ್ಬಿಟ್ಟು ಮುಚ್ಚಳ ಹಾಕ್ಬಿಡಿ. ಇದನ್ನ ಇವಾಗ ಶೆಲ್ಫ್ ಮೇಲೆ ಇಟ್ಟರೆ ನಮ್ಮ ಕೈ ಮುಟ್ಟಿದ್ರೂ ಬಿದ್ದೋಗೋದು ಕೂಡ ಇಲ್ಲ, ಧೂಳು ಬೀಳಲ್ಲ ಈ ಥರ ಇಡೋದ್ರಿಂದ. ಮತ್ತೆ ಒಂದು ಬಾಟಲ್ ತಗೊಂಡಿದ್ದೀನಿ ನೋಡಿ, ಒಂದು ಕಂಬಿ ಸುಟ್ಬಿಟ್ಟು ಕೆಳಗಡೆ ಹೋಲ್ಸ್ ಮಾಡ್ಕೊಂಡಿದ್ದೀನಿ, ಸೈಡಲ್ಲಿ ಹೋಲ್ಸ್ ಮಾಡ್ಕೊಂಡಿದ್ದೀನಿ. ಮೇಲೆ ಒಂದು 2 ಹೋಲ್ ಕಾಣಿಸ್ತಾ ಇದೆಯಲ್ಲ, ಒಂದು 2 ಹೋಲ್ ಮಾಡಿಕೊಂಡು ಸ್ವಲ್ಪ ದಪ್ಪ ಇರೋ ದಾರನ ತಗೊಬಿಟ್ಟು ಗಂಟು ಹಾಕ್ಕೊಬಿಡಿ. ಎರಡೂ ಕಡೆ ನಾವು ಹೋಲ್ ಮಾಡಿರ್ತೀವಲ್ಲ, ಗಂಟು ಹಾಕ್ಕೊಬಿಟ್ಟು ಮನೆಯಲ್ಲಿ ಸ್ಪೂನ್ಸು, ಚಿಕ್ಕ ಚಿಕ್ಕ ಸ್ಪೂನ್ಸು, ಫೋರ್ಕು, ಚಾಕು, ಇಲ್ಲ ಸ್ಟ್ರೇನರು ಆ ಥರ ಯಾವುದನ್ನು ಇದ್ದರೆ ಇದನ್ನು ನಿಮ್ಮ ಸಿಂಕ್ ಹತ್ರ ನೇತಾಕ್ಕೋಬೋದು. ಎಕ್ಸ್ಟ್ರಾ ನೀರೆಲ್ಲ ಸೋರೋಗುತ್ತೆ. ನಮ್ಮ ಮನೇಲಿ ಏನು ಸಿಂಕ್ ಇಲ್ಲ, ನಾನು ಕಿಚನಲ್ಲೇ ನೇತಾಕಿದ್ದೀನಿ ನೋಡಿ ಮೊಳೆಗೆ. ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ವಿಡಿಯೋ ಏನಾದರೂ ಇಷ್ಟ ಆಗ್ತಾಯಿದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.